ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನೆನಪಿರಬಹುದು, ಇತ್ತೀಚೆಗಷ್ಟೇ ಕ್ಯಾಬಿನೆಟ್ ಡಿಸಿಷನ್ ಮೂಲಕ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿದ್ದ ಸಿಬಿಐ ತನಿಖೆಯನ್ನ ಹಿಂಪಡೆಯಲಾಗಿತ್ತು. ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರ ಸಮರ್ಥನೆಯನ್ನ ಕೂಡ ನೀಡಿತ್ತು. ಸ್ಥಳೀಯ ತನಿಖಾ ಸಂಸ್ಥೆಗಳಿಂದ ಪ್ರಕರಣವನ್ನ ನಾವು ತನಿಖೆಗೆ ಒಳಪಡಿಸ್ತೇವೆ ಅಂತ ಹೇಳಿ ಇದರ ಬೆನ್ನಲ್ಲೇ ಇದೀಗ ಲೋಕಾಯುಕ್ತ ಸಂಸ್ಥೆಯಿಂದ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅದೇ ಹಳೆ ಕೇಸ್, ಹೊಸ ಸಂಸ್ಥೆ, ಹೊಸ ಎಫ್ಐಆರ್. ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡಿತ್ತು ಸಿಬಿಐನಿಂದ ತನಿಖೆಯನ್ನ ವಾಪಸ್ ಪಡೆಯೋಕೆ. ಇದಾದ ಬೆನ್ನಲ್ಲೇ ಇದೀಗ ಲೋಕಾಯುಕ್ತಕ್ಕೆ ತನಿಖೆಯನ್ನ ವರ್ಗಾವಣೆ ಮಾಡಲಾಗಿತ್ತು. ಇದೀಗ ಲೋಕಾಯುಕ್ತ ಸಂಸ್ಥೆಯಿಂದ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇದೀಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಭಾರಿ ಚರ್ಚೆಗೆ ಹಾಗೆ ವಿರೋಧಕ್ಕೆ ಆಕ್ಷೇಪಕ್ಕೂ ಕೂಡ ಗುರಿಯಾಗಿತ್ತು ರಾಜ್ಯ ಸರ್ಕಾರದ ನಿಲುವು. ಸಿಬಿಐ ಏನು ಪ್ರಕರಣದ ತನಿಖೆಯನ್ನ ಬಹುತೇಕ ಪೂರ್ಣಗೊಳಿಸಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಕಾನೂನಾತ್ಮಕ ಉರುಳಾಗಬಹುದು ಈ ಪ್ರಕರಣ ಅನ್ನುವ ಹಂತದಲ್ಲಿದ್ದ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಂಡು ಸಿಬಿಐಗೆ ವಹಿಸಿದ್ದ ಕೇಸನ್ನ ವಾಪಸ್ ಪಡೆದುಕೊಂಡಿತ್ತು. ಇದು ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿದ್ದ ವಿಚಾರ. ಇದಾದ ಬೆನ್ನಲ್ಲೇ ಲೋಕಾಯುಕ್ತಕ್ಕೆ ಪ್ರಕರಣದ ತನಿಖೆಯನ್ನ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಇದೀಗ ಲೋಕಾಯುಕ್ತ ಸಂಸ್ಥೆಯಿಂದ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಆಲ್ರೆಡಿ ಮುಕ್ಕಾಲು ಭಾಗ ತನಿಖೆಯನ್ನ ಮುಗಿಸಿ ಆಗಿತ್ತು. ಇದೀಗ ಪ್ರತ್ಯೇಕವಾಗಿ ಲೋಕಾಯುಕ್ತ ಸಂಸ್ಥೆ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿದೆ. ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ತೋಟಗಾರಿಕಾ ಇಲಾಖೆ ಮಾಡಿಕೊಳ್ತಾ ಇದೆ. ಆದ್ರೆ ಇದಕ್ಕೆ ವಾಕರ್ ಅಸೋಸಿಯೇಷನ್ ಅವರು ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತವಾಗ್ತಾ ಇದೆ, ನಿರಂತರ ಧರಣಿ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮ ಗಾಳಿಯ ವಾತಾವರಣವಿದೆ. ಕಟ್ಟಡ ಕಟ್ಟಿ ಪಾರ್ಕ್ನ ಸೌಂದರ್ಯ ಹಾಳು ಮಾಡದಂತೆ ಮನವಿ ಮಾಡ್ತಿದ್ದಾರೆ. ನಮ್ಮ ಕಬ್ಬನ್ ಪಾರ್ಕ್ ಉಳಿಸಿ, ಪ್ರಾಣಿ ಪಕ್ಷಿ ಬೆಳೆಸಿ ಅಂತ ವಾಕರ್ಸ್ ಅಸೋಸಿಯೇಷನ್ ಅವರು ಧರಣಿ ಮಾಡ್ತಾ ಇರೋದು. ಪ್ರತಿಯೊಬ್ಬರ ಜವಾಬ್ದಾರಿ ಕಬ್ಬನ್ ಪಾರ್ಕ್ ಉಳಿಸಿ ಬೆಳೆಸೋದು. ಹಸಿರೇ ಉಸಿರು ಅಂತ ಹೇಳ್ತೀವಿ, ಅಂಥದ್ದನ್ನೇ ಈಗ ನಾಶ ಮಾಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಕಬ್ಬನ್ ಪಾರ್ಕ್ ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ತೀರಿ, ನಂತರ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಬೇಕು, ಕಾಂಪೌಂಡ್ ವ್ಯವಸ್ಥೆ ಬೇಕು. ಒಬ್ರು ಮಾಡಿದ್ರು ಅಂತ ಮತ್ತೊಬ್ರು ಕೂಡ ಅವಕಾಶವನ್ನ ಕೇಳ್ತಾರೆ. ಇದೇ ರೀತಿ ಆದ್ರೆ ಕಬ್ಬನ್ ಪಾರ್ಕ್ ಉಳಿಯತ್ತಾ ಅನ್ನೋದು ವಾಕರ್ಸ್ ಅಸೋಸಿಯೇಷನ್ ಅವರ ಪ್ರಶ್ನೆ. ಬೆಂಗಳೂರಿನ ಹೆಮ್ಮೆ ಹಾಗೆ ಬೆಂಗಳೂರಿಗರ ನೆಚ್ಚಿನ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಮ್ಮ ಈ ಅಭಿಯಾನಕ್ಕೆ ಇವತ್ತು ಆಮ್ ಆದ್ಮಿ ಪಕ್ಷ ಕೂಡ ಕೈ ಜೋಡಿಸಿದೆ. ನಮ್ಮ ಅಭಿಯಾನ ಹಾಗೆ ಅದಕ್ಕೆ ವ್ಯಕ್ತವಾಗ್ತಿರುವ ಬೆಂಬಲದ ಕುರಿತಾಗಿ ಒಂದು ವರದಿ ನಿಮ್ಮ ಮುಂದೆ. ಕಬ್ಬನ್ ಪಾರ್ಕ್ನಲ್ಲಿ 8ರಿಂದ 10 ಅಂತಸ್ತಿನ ಬೃಹತ್ ಬಿಲ್ಡಿಂಗ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನ ಆರಂಭವಾಗಿದೆ. ರಿಪಬ್ಲಿಕ್ ಕನ್ನಡ ಆರಂಭಿಸಿರೋ ಕಬ್ಬನ್ ಪಾರ್ಕ್ ಉಳಿಸಿ ಅಭಿಯಾನಕ್ಕೆ ಭಾರಿ ಜನಬೆಂಬಲ ವ್ಯಕ್ತವಾಗ್ತಾ ಇದ್ದು, ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇತೃತ್ವದಲ್ಲಿ ಆಪ್ ಕಾರ್ಯಕರ್ತರು ಕಬ್ಬನ್ ಪಾರ್ಕ್ಗೆ ಭೇಟಿ ನೀಡಿದರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ರಾಜ್ಯ ಸರ್ಕಾರದ ನಡೆಯನ್ನ ಕಟು ಶಬ್ದಗಳಿಂದ ಖಂಡಿಸಿದರು. ಸುತ್ತಮುತ್ತ ಬರೀ ಮರಗಳೇ ಇದ್ದಾವೆ. ಆ ಬಿಲ್ಡಿಂಗ್ ಇರೋದು ಒಂದಿಷ್ಟೇ ಆಗಲ್ಲ. ಅದರೊಳಗಡೆ 10 ಫ್ಲೋರ್ ಕಟ್ತೀನಿ ಅಂತಂದರೆ ಮರನ ಅದು ಹೆಂಗೆ ಉಳಿಸ್ಕೊಂಡು ಕಟ್ಟಕ್ಕೆ ಸಾಧ್ಯ ಇದೆ. ಹಾಗಾಗಿ ಜನಕ್ಕೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಕ್ಕಂಥ ರೀತಿ ಮಾಡೋದು ಬೇಡ. ಅದಕ್ಕೆ ಸರ್ಕಾರಕ್ಕೆ ನಾನು ಹೇಳಿದೆ ಅಂದರೆ ಇಕ್ಕಟ್ಟು ಬಿಕ್ಕಟ್ಟು ನಿಮಗೆ ಬಂದಿದೆ ತಾನೇ ಕೋರ್ಟ್ಗೆ, ಬೇರೆ ಕಡೆ ಜಾಗ ಕೊಡಿ, ಎಲ್ಲೋ ಒಂದು ಕಡೆ ಕೊಡಿ. ಆ ರೇಸ್ ಕೋರ್ಸ್ನ ಖಾಲಿ ಮಾಡಿಸಿ ಅಥವಾ ಇನ್ನೆಲ್ಲನೋ ಜಾಗ ಇದ್ದರೆ ಖಾಲಿ ಕೊಡಿ. ಇರ್ತಕ್ಕಂಥ 2 ಪ್ರಮುಖವಾದಂಥ ಹೃದಯ ಭಾಗ ಆಗಿರ್ತಕ್ಕಂಥ ಲಾಲ್ ಬಾಗ್ ಆಗಲಿ ಕಬ್ಬನ್ ಪಾರ್ಕ್ನಲ್ಲಿ ಈ ಥರದಲ್ಲೂ ಈಗ ಆಲ್ರೆಡಿ ಕಳ್ಕೊಂಡಿದ್ದೀವಿ ಬೇಕಾದಷ್ಟು. ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಜಮೀನು
ಕಡಿಮೆ ಆಗ್ತಿದೆ, ಉಸಿರಾಟ ತೊಂದರೆ ಆಗ್ತಿದೆ. ಆ ದೃಷ್ಟಿಯಿಂದ ಈ ಸಾರ್ವಜನಿಕರ ಹಿತ ಕಾಪಾಡಬೇಕಾದ ವ್ಯವಸ್ಥೆಗೆ ಒಂದೇ ಕೈ ಮುಗಿದು ಕೇಳ್ಕೊಳ್ಳೋದು. ಸರ್ಕಾರ ತಕ್ಷಣವೇ ತನ್ನ ನಿರ್ಧಾರವನ್ನ ಕೈ ಬಿಡಬೇಕು, ಇಲ್ಲವಾದರೆ ಹೋರಾಟದ ಮಾರ್ಗ ಅನಿವಾರ್ಯ ಅಂತ ಆಪ್ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಈಗ ನಾವು ಕಟ್ಟಡ ಕಟ್ಟಲಿಕ್ಕೆ ಅನುಮತಿ ಕೊಟ್ಟರೆ, ಸರ್ಕಾರ ಅನುಮತಿ ಕೊಟ್ಟರೆ 10 ಫ್ಲೋರ್ ಕಟ್ಟಿದ್ರೆ ನೆಕ್ಸ್ಟ್ ಮುಂದೆ ಅವರಿಗೆ ಒಂದು ಪಾರ್ಕಿಂಗ್ ಕೊಡಬೇಕಲ್ಲ. 10 ಫ್ಲೋರ್ ಕಟ್ಟಿದ ಮೇಲೆ ಅವರಿಗೆ ಒಂದು 10 ಎಕರೆ ಪಾರ್ಕಿಂಗ್ ಆದರೂ ಕೊಡಬೇಕು. ಇವ್ರು ಕಟ್ಟಿದ ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಅವ್ರು ಏನು ಮಾಡ್ತಾರೆ, ಅವರು 10 ಫ್ಲೋರ್ ಕಟ್ಟಿದ್ರೆ 20 ಫ್ಲೋರ್ ಕಟ್ತಾರೆ. ಅವಾಗ 20 ಫ್ಲೋರ್ ಕಟ್ಟಿದಾಗ ಅವಾಗ ಏನು ಎಲ್ಲಿರುತ್ತೆ, ಕಬ್ಬನ್ ಪಾರ್ಕೆ ಅದು ಭೂಪಟದಲ್ಲೇ ಇರಲ್ಲ. ಅವಾಗ ನಾವು ಆನ್ಲೈನ್ ನೋಡಬೇಕಾಗುತ್ತೆ. ಕಬ್ಬನ್ ಪಾರ್ಕ್ ಉಳಿಸೋದಕ್ಕೆ ರಿಪಬ್ಲಿಕ್ ಕನ್ನಡ ಕೈಗೊಂಡ ಅಭಿಯಾನಕ್ಕೆ ಪರಿಸರವಾದಿಗಳು, ಸಾರ್ವಜನಿಕರು, ಕಬ್ಬನ್ ಪಾರ್ಕ್ ವಾಕರ್ ಸಂಘ ಕೂಡ ಬೆಂಬಲ ನೀಡಿದ್ದು ಸುಂದರ ಕಬ್ಬನ್ ಉಳಿಸಿಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಪದೇ ಪದೇ ಮಕ್ಕಳಿಂದ ಶೌಚ ಗೃಹಗಳನ್ನ ಕ್ಲೀನ್ ಮಾಡಿಸುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಬೆಣ್ಣೆ ನಗರಿಯ ಸರದಿ. ಬೆಣ್ಣೆ ನಗರಿಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಮಾನವೀಯ ಘಟನೆ ಇದು. ವಿದ್ಯಾರ್ಥಿಗಳಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಲಾಗಿದೆ. ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂತಹ ಘಟನೆ. ದಾವಣಗೆರೆ ತಾಲೂಕು ಮೇಳಕಟ್ಟೆಯ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಶಾಲಾ ಶಿಕ್ಷಕರ ವಿರುದ್ಧ ಪೋಷಕರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹಿಂದೆಯೂ ಕೂಡ ಬೇರೆ ಬೇರೆ ಕಡೆ ಈ ರೀತಿ ಮಕ್ಕಳಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಿರೋದಾಗಿರಬಹುದು, ಮಲಗುಂಡಿಗೆ ಇಳಿಸಿ ಸ್ವಚ್ಛತೆ ಮಾಡಿಸಿರೋದಾಗಿರಬಹುದು, ಇಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಆಗಲೂ ಕೂಡ ಶಿಕ್ಷಕರ ವಿರುದ್ಧ ಕ್ರಮ ಆಯಿತು. ಕಾರಣ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಈಗ ಬೆಣ್ಣೆ ನಗರಿಯ ಸರದಿ. ಇಲ್ಲೂ ಕೂಡ ಅಷ್ಟೇ ಅಮಾನವೀಯ ಘಟನೆ. ವಿದ್ಯಾರ್ಥಿಗಳಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಲಾಗಿದೆ. ಈಗ HM ಹೇಳಿದ ಕೆಲಸ ನಾನು ಮಾಡಬೇಕಲ್ಲ ಸರ್, ಅದು ಮಾಡಿದ್ದೀನಿ ನಾನು ಅಷ್ಟೇ. ಅಲ್ಲಿಗೂ ನಾನು ಹೇಳಿದ್ದೇನೆ ಮಕ್ಕಳಿದ್ರಿಗೇ ಹೇಳಿದ್ದೀನಿ ನಾನು, ಮೇಡಮ್ ಬೇಡ, ಹಿಂದೆಲ್ಲ ಹೀಗೆಲ್ಲ ಇಶ್ಯೂಸ್ ಆಗ್ತಾಯಿದೆ, ಬೇಡ ಮಕ್ಕಳಿಂದ ತೊಳ್ಸೋದು ಬೇಡ ಅಂತ. ಇಲ್ಲ ರೀ, ಮತ್ತು ಅದು ಆದೇಶ ಬದಲಾಗಿದೆ, ನಾನು ಸೋಪಿನ ಪುಡಿ, ಬ್ಲೀಚಿಂಗ್ ಪೌಡ್ರು, ಬ್ರಷು, ಫಿನಾಯ್ಲ್ ಎಲ್ಲ ತಂದು ಕೊಡ್ತೀನಿ, ನೀವು ನಿಂತಿದ್ದು ನೀವು ಮಾಡಿಸ್ರಿ ಅಂತ ಹೇಳಿದ್ರಿ ಸರ್. ಹಾಗಾಗಿ ಆಮೇಲೆ ಸರ್ ನನಗೆ ಗೊತ್ತಾಗಿದ್ದೆ ಬೆಳಗ್ಗೆ 11:15 ಸರ್. ಮೇಡಮ್ ನಿಮ್ಮ ಶಾಲೆ ವಿಷಯ ವಿಡಿಯೋದಲ್ಲಿ ಬರ್ತಾ ಇದೆ ಇದು. ತಕ್ಷಣಕ್ಕೆ ನಾನು ನಮ್ಮ BO ಅವರಿಗೆ ಮತ್ತು DDP ಗಮನಕ್ಕೆ ತಂದೆ ಸರ್. ಅವರು BO ಅವರು ಆಯ್ತಮ್ಮ ನಾನೊಂದು ಕಾರ್ಯಕ್ರಮದಲ್ಲಿದ್ದೀನಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ಸರ್. ನಾನು ನನ್ನ ಇಲಾಖೆ ಅಧಿಕಾರಿಗಳಿಗೆ ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ. ಇದು ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂತಹ ಘಟನೆ. ಇದಕ್ಕೆ ನ್ಯಾಯ ನೀವೇ ಕೊಡ್ತೀರಿ. ಈಗ ಇದಕ್ಕಿಂತ ಮುಂಚೆವಾಗಿ ಮೇಡಮ್ ಕ್ಲೀನ್ ಯಾರ ಕಡೆಯಿಂದ ಮಾಡಿಸ್ತಾ ಇದ್ರಿ ಸರ್? P1 ಇದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ, ಗ್ರೂಪ್ D ಇದ್ದಾರೆ. ಅವರೇ ಎಲ್ಲ ಕೆಲಸವನ್ನು, ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡ್ತಾರೆ ಸರ್. ಅದಕ್ಕೆ ನಾನು ಪೂರಕವಾಗಿ ನಮ್ಮ ಡ್ರಾಯಿಂಗ್ ಶಿಕ್ಷಕರು ಪುಟ್ಟಣ್ಣ ಸರ್ ಇದ್ದಾರೆ ಸರ್, ಅವರೇ ಎಲ್ಲವನ್ನು ನೀರು ಹಾಕ್ಸೋದು ಪ್ರತಿಯೊಂದು ಕೆಲಸನೂ ಅವರೇ ಮಾಡಿಸ್ತಿದ್ರು ಸರ್. ಇಲ್ಲಿ ತೀವ್ರಗೊಂಡಿದೆ ರೈತರ ಹೋರಾಟ. ರೈತರನ್ನ ದೆಹಲಿ ಪ್ರವೇಶ ಮಾಡದಂತೆ ಗಡಿ ಭಾಗದಲ್ಲೇನೆ ತಡೆ ಹಿಡಿಯೋ ಪ್ರಯತ್ನ ಮಾಡಲಾಗ್ತಾ ಇದೆ. ನಿಂತ ಜಾಗದಲ್ಲೇನೆ ಧಿಕ್ಕಾರವನ್ನ ಕೂಗ್ತಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ ರೈತರು. ಎರಡು ದೃಶ್ಯಗಳು ರೈತರ ಪ್ರತಿಭಟನೆಯ ಕಾವು ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನಿಮ್ಮ ಮುಂದೆ ಚಿತ್ರಣವನ್ನ ತೆರೆದಿಡ್ತಾ ಇದೆ. ರೈತರನ್ನ ಕಂಟ್ರೋಲ್ ಮಾಡೋ ಸಲುವಾಗಿ, ದೆಹಲಿ ಒಳಗೆ ಪ್ರವೇಶ ಮಾಡದಂತೆ ತಡೆ ಹಿಡಿಯುವ ಸಲುವಾಗಿ ಜಮ್ಮು ಬಾರ್ಡರ್ ಬಳಿಯಲ್ಲೇನೆ ಅವರ ಮೇಲೆ ಅಶ್ರುವಾಯು ಪ್ರಯೋಗ ಮಾಡಲಾಯಿತು. ಆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರೈತರನ್ನ ಅಲ್ಲಿಂದ ತೆರವುಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲೇ ನಿಂತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ರೈತರು. ಸ್ಥಳದಲ್ಲೇ ಊಟೋಪಚಾರದ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಲಾಗಿದೆ. ರೈತರು ಅವರವರೇ ಗುಂಪುಗಳನ್ನು ಮಾಡಿಕೊಂಡು ಊಟ ತಿಂಡಿಗಳ ಗಮನ ಕೂಡ ಅಲ್ಲೇ ಮಾಡಿಕೊಂಡು ಪ್ರತಿಭಟನೆಯನ್ನ ನಿಂತ ಜಾಗದಲ್ಲೇನೆ ಮುಂದುವರೆಸಿದ್ದಾರೆ.